ಬದುಕ್ತಾ ಇದಾವೆ? ಹಾಗಾದ್ರೆ ಒಳ್ಳೆಯ ಪರಿಸರದ ನಡುವೆ ಬದುಕ್ತಾ ಇದೇವಾ? ಕಲುಷಿತವಾದ ಪರಿಸರ, ಕಲುಷಿತವಾದ ವಾತಾವರಣದ ನಡುವೆ ನಾವು ಬದುಕ್ತಾ ಇದ್ದೇವೆ. ಕಲುಷಿತವಾದ ವಾತಾವರಣ, ಕಲುಷಿತವಾದ ಪರಿಸರ, ಕಲುಷಿತವಾದ ಬದುಕು ಎಲ್ಲವೂ ಕೂಡ ಕಲುಷಿತವಾಗಿರ್ತಕ್ಕಂಥ ಸಮಾಜದ ಒಳಗಡೆ ನಾವಿವತ್ತು ಬದುಕನ್ನು ಸಾಗಿಸ್ತಾ ಇದ್ದೇವೆ. ಬರೀ ಕೇವಲ ಪರಿಸರ ಒಂದೇ ಕಲುಷಿತವಾಗಿಲ್ಲ, ಬದುಕು ಕೂಡ ಕಲುಷಿತವಾಗಿದೆ. ನಾವು ಇರುವಂಥ ವ್ಯವಸ್ಥೆನೂ ಕೂಡ ಕಲುಷಿತಗೊಂಡಿದೆ, ಮಾಲಿನ್ಯಗೊಂಡಿದೆ. ವಿಶ್ವ ಪರಿಸರ ದಿನಾಚರಣೆ ಅನ್ನೋದನ್ನ ಕೇವಲ ಇವತ್ತು ಒಂದೊಂದು ದಿವಸ ಮಾತ್ರ ನೆಪ. ಹಾಗಾದ್ರೆ ನಮ್ಮೆಲ್ಲರ ಜವಾಬ್ದಾರಿ ಇದೆ. ಪರಿಸರ ಉಳಿಸ್ತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಇದೆ, ನಮ್ಮೆಲ್ಲರ ಹೊಣೆಗಾರಿಕೆ ಇದೆ. ಸಮಾಜದ ಹೊಣೆಗಾರಿಕೆ ಕೂಡ ಬಹಳ ದೊಡ್ಡದಿದೆ ಅನ್ನೋದನ್ನ ಮಕ್ಕಳಾಗಿರ್ತಕ್ಕಂಥವ್ರು ತಾವು ನೆನಪು ಮಾಡ್ಕೋಬೇಕು. ಪರಿಸರ ಅಂದ್ರೆ ಏನಾಗಾದ್ರೆ ಬರೀ ಗಿಡ ಮರಗಳನ್ನ ನೆಡುವುದು ಮಾತ್ರನ ಪರಿಸರನ? ಗಿಡ ಮರಗಳನ್ನು ಮಾತ್ರ ನೆಡುವುದು ಪರಿಸರನ? ಅಥವಾ ಗಿಡಗಳನ್ನ ನೀರು ಹಾಕೋದು ಮಾತ್ರ ಪರಿಸರನ? ನಿಮ್ಮ ಸುತ್ತಮುತ್ತಲ ವಾತಾವರಣವನ್ನು ಕೂಡ ಸ್ವಚ್ಛ ಆಗಿಟ್ಕೊಳ್ತಕ್ಕಂಥದ್ದು ಏನಿದೆಯಲ್ಲ ಅದು ಪ್ರಮುಖವಾಗಿರ್ತಕ್ಕಂಥ ಕರ್ತವ್ಯ. ಗಿಡಗಳನ್ನ ಬೆಳೆಸೋದ್ರ ಜೊತೆಯಲ್ಲಿ ನಮ್ಮ ಮನೆಯ ವಾತಾವರಣ, ನಮ್ಮ ಮನೆಯ ಅಂಗಳದ ವಾತಾವರಣ, ನಮ್ಮ ಓಣಿ ವಾತಾವರಣ ಎಲ್ಲವನ್ನು ಕೂಡ ಸ್ವಚ್ಛ ಇಟ್ಕೋಬೇಕಾಗಿದೆ. ನಮ್ಮನ್ನು ನಾವು ಸ್ವಚ್ಛ ಇಟ್ಕೋಬೇಕಾಗಿದೆ. ಎಷ್ಟು ಮನೆ ಒಳಗಡೆ ನಿಮ್ಮ ಮನೆ ನೀಟಾಗಿ ಇಟ್ಕೊಂತೀರಿ? ನಿಮ್ಮ ತಾಯಂದ್ರಿಗೆ ಎಷ್ಟು ಜನ ಹೆಲ್ಪ್ ಮಾಡ್ತೀರಿ ಮನೆ ಒಳಗಡೆ? ನಮ್ಮ ಮನೆ ಭಾಳ ಚೆನ್ನಾಗಿರ್ಬೇಕು, ನಮ್ಮ ಮನೆ ನೀವು ಹೋದ ತಕ್ಷಣನೇ ನಿಮ್ಮ ಮನೆಯೊಳಗೆ ಕಸ ಬಿದ್ದರೆ ಎಷ್ಟು ಜನ ಕಸ ತೆಗಿತೀರಿ? ಇಲ್ಲೇ ಕ್ಲಾಸಿನೊಳಗಡೆ ನಾನು ನೋಡ್ತಿರ್ತಾನೆ, ಕ್ಲಾಸಿನೊಳಗಡೆ ಪೇಪರ್ ಹಾಳುಗಳು ಎಷ್ಟಿರ್ತಾವ ಗೊತ್ತಿದೆಯಾ? ಚಾಕ್ಲೇಟ್ ತಂದಿರ್ತೀರಿ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಿರ್ತಾನೆ, ಚಾಕ್ಲೇಟ್ಗಳನ್ನ ತರಬೇಡಿ, ಒಂದು ಬುಕ್ಗಳನ್ನ ತನ್ನಿ. ನೀವು 10,000 ರೂಪಾಯಿ ಬುಕ್ ತನ್ನಿ, ಅದು ನಿಮ್ಮ ಹೆಸರು ಬರೆದು ಗ್ರಂಥಾಲಯಕ್ಕಿಡಿ, ನೀವು ಅದನ್ನು ಓದಿ. ಚಾಕ್ಲೇಟ್ಗಳ ಪ್ಲಾಸ್ಟಿಕ್ ಹಾಳಿಯಿಂದ ಪರಿಸರದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಇದರ ಜೊತೆಯಲ್ಲಿ ಪ್ಲಾಸ್ಟಿಕ್ನಿಂದ ಏನು ಬರುತ್ತೆ ಕೈ ಬಿಡ್ರಿ, ಪ್ಲಾಸ್ಟಿಕ್ನಿಂದ ಏನು ರೋಗ ಬರ್ತಾ ಇದೆ ಗೊತ್ತಿದೆಯಾ? ಕ್ಯಾನ್ಸರ್ ಅನ್ನುವಂಥ ಮಾರಣಾಂತಿಕ ರೋಗ ಬರ್ತಾ ಇದೆ. ಪ್ಲಾಸ್ಟಿಕ್ ಎಲ್ಲಿ ಜಾಸ್ತಿ ಬಳಸ್ತಾ ಇದ್ರಲ್ವಾ ನೀವು ನೋಡಿ, ನೀವೆಲ್ಲ ಪ್ಲಾಸ್ಟಿಕ್ ಇಂದನೇ ತಗೊಂಡು ಹೋಗ್ತೀರಿ. ಪ್ರತಿಯೊಂದು ಕೂಡ ಪ್ಲಾಸ್ಟಿಕ್ ನಲ್ಲೇ ನೀವು ಪಾರ್ಸಲ್ ಆಗುತ್ತೆ. ಆ ಪ್ಲಾಸ್ಟಿಕ್ ನಲ್ಲಿ ಇರ್ತಕ್ಕಂಥದ್ದನ್ನ ಒಂದು ವಾರ 2 ದಿವಸಗಳಲ್ಲಿ ಇಟ್ಕೊಂಡು ತಿಂತೀರಿ. ವಿಷಪೂರಿತವಾಗಿರ್ತಕ್ಕಂಥ ಪ್ಲಾಸ್ಟಿಕ್ ನಿಂದ ನಿಮಗೆ ಕ್ಯಾನ್ಸರ್ ಬರ್ಲಿಕ್ಕೆ ಸಾಧ್ಯ ಇದೆ. ಕ್ಯಾನ್ಸರ್ ಬಂತಂದ್ರೆ ಯಾರು ಕೂಡ ನಿಮ್ಮನ್ನು ಉಳಿಸ್ಲಿಕ್ಕೆ ಆಗೋದಿಲ್ಲ. ಎಷ್ಟು ದುಡ್ಡು ಖರ್ಚು ಮಾಡಿದ್ರು ಕೂಡ ನೀವು ಆರೋಗ್ಯವಂತರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಪ್ಲಾಸ್ಟಿಕ್ ಅನ್ನ ಮುಕ್ತವಾಗಿ ನಾವು ಮಾಡಬೇಕು. ಚಾಕ್ಲೇಟ್ ಅನ್ನ ನೀವು ತರ್ತೀರಿ, ಆ ಚಾಕ್ಲೇಟ್ ಒಳಗಡೆ ಏನಿರುತ್ತೆ ಮೇಲ್ಗಡೆ? ಪ್ಲಾಸ್ಟಿಕ್ ಅನ್ನ ಸುತ್ತಿರ್ತಾರೆ. ಆ ಪ್ಲಾಸ್ಟಿಕ್ ಯಾವಾಗ ಸುತ್ತಿರ್ತಾರೆ ಅಂದ್ರೆ ನಿಮ್ಗೆ ಏನಾದ್ರು ಗೊತ್ತಿದೆಯಾ? ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ ನಿಮ್ಗೆ ಗೊತ್ತಿದೆಯಾ? ಆ ಪ್ಲಾಸ್ಟಿಕ್ ತರ್ತೀರಿ, ಹ್ಯಾಪಿ ಬರ್ತ್ಡೇ ಅಂತ ಹೇಳಿ ಅವ್ರು ಹೇಳ್ತಾರೆ, ನೀವು ಚಾಕ್ಲೇಟ್ ಕೊಡ್ತೀರಿ, ಚಾಕ್ಲೇಟ್ ತಿಂದು ಬಾಯಿ ಸಿಹಿ ಮಾಡ್ಕೊಂತೀರಿ, ಒಳಗಡೆ ಏನು ಹೋಗುತ್ತೆ ಅನ್ನೋದು ಗೊತ್ತಿದೆಯಾ? ಮೇಲೋಟಕ್ಕೆ ಬಾಯಿ ಸಿಹಿ ಆಗುತ್ತೆ, ಒಳಗಡೆ ವಿಷ ಹೋಗುತ್ತೆ, ಒಳಗಡೆ ವಿಷ ಹೋಗುತ್ತೆ. ಇದು ಕೇವಲ ಪರಿಸರ ದಿನಾಚರಣೆ ದಿನ ಮಾತ್ರ ಈ ಜಾಗೃತಿವಾಗಿರ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು. ನಿತ್ಯವೂ ಕೂಡ ಪರಿಸರದ ಬಗ್ಗೆ ನಾವು ಕಾಳಜಿಯನ್ನು ವಹಿಸಬೇಕು, ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ಇವತ್ತು ಮತ್ತು ಏನ್ ಬರ್ತೈತಿ ನೋಡ್ತಾ ಇದ್ದೀರಿ ನೀವೆಲ್ಲ, ಸೊಳ್ಳೆಗಳಿಂದ ಮಲೇರಿಯಾ ಬರುತ್ತೆ, ಡೆಂಗ್ಯೂ ಜ್ವರ ಬರುತ್ತೆ. ಅದಕ್ಕೆ ಏನ್ ಕಾರಣ? ಹಾಗಾದ್ರೆ ನಿಮ್ಮ ಮನೆಯ ಮುಂದುಗಡೆ ಇರ್ತಕ್ಕಂಥ ಚರಂಡಿಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳದೆ ಇರ್ತಕ್ಕಂಥದ್ದು, ನಿಮ್ಮ ಮನೆಯ ಸುತ್ತಮುತ್ತಲ ವಾತಾವರಣವನ್ನು ಸ್ವಚ್ಛ ಇಟ್ಕೊಳ್ಳದೆ ಇರ್ತಕ್ಕಂಥದ್ದು. ಒಂದು ಸೊಳ್ಳೆಯಿಂದ ನೂರಾರು ರೋಗ ಬರ್ಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ರೋಗ ಬರಬಾರ್ದು ಅನ್ನೋದಾದ್ರೆ ಸ್ವಚ್ಛಾಗಿ ಇಟ್ಕೋಬೇಕು, ತೊಟ್ಟಿಯನ್ನ ತೊಳಿಬೇಕು. ಮನೆ ಮುಂದ್ಗಡೆ ಗಲೀಜು ನೀರು ಇಟ್ಕೊಂಡ್ರೆ ಅಲ್ಲಿ ಸೊಳ್ಳೆಗಳು ಏನ್ ಮಾಡ್ತಾವ? ಮೊಟ್ಟೆಗಳನ್ನ ಇಟ್ಟು ಹೋಗ್ತಾವ. ಆ ಮೊಟ್ಟೆಗಳಿಂದ ಸೊಳ್ಳೆಗಳ ಸಂಖ್ಯೆ ಜಾಸ್ತಿ ಆಗ್ತದ. ಎಲ್ಲಿ ಸೊಳ್ಳೆಗಳು ಜಾಸ್ತಿ ಆಗ್ತವ ಅಲ್ಲಿ ರೋಗಗಳು ಹರಡ್ಲಿಕ್ಕೆ ಕಾರಣ ಆಗ್ತದೆ. ಇವನ್ನ ನಾವು ಹೇಳ್ಬೇಕಲ್ವಾ, ನಿಮಗೆ ನೀವು ತಿಳ್ಕೋಬೇಕಲ್ವಾ? ಮತ್ತಿದು ಒಂದೇ ಅಲ್ಲ, ಶಬ್ದ ಮಾಲಿನ್ಯ ಇದೆ, ವಾಯು ಮಾಲಿನ್ಯ ಇದೆ. ಪರಿಸರ ಅಂದ್ರೆ ಕೇವಲ ಇದು ಒಂದೇ ಅಲ್ಲ, ಶಬ್ದ ಮಾಲಿನ್ಯ. ಎಷ್ಟೋ ಮಕ್ಕಳಿದ್ದಾರೆ ಇವತ್ತು, ಓದಿದಾರೋ ಓದಿಲ್ಲ ನನಗರ ಅರ್ಥ ಆಗ್ತಾ ಇಲ್ಲ. ಒಂದು ಬುಲೆಟ್ ಗಾಡಿ ತಗೊಂಡಿರ್ತಾರೆ,
ಬರ್ರಂತ ಹೋಗ್ತಾರೆ, ಅದು ಒಂದು ಟಪ್ ಅಂತಂದೇಳಿ ಸ್ಟೆಂಟಿಗೆ ಬಿಡ್ತಾರೆ. ಯಾರಾದ್ರೂ ಹಾರ್ಟ್ ಪೇಷಂಟ್ ಅಲ್ಲಿ ಇತ್ತಂದ್ರೆ ಯಾರೋ ಬಾಂಬ್ ಹೋಗೋದ್ರು ಅಂತಂದೇಳಿ ಹಾರ್ಟ್ ಅಟ್ಯಾಕ್ ಆಗ್ಬೇಕು. ಎಂತ ಕೆಟ್ಟ ಪರಿಸ್ಥಿತಿಗಳು ನಾವು ನಿರ್ಮಾಣ ಮಾಡ್ತಿದ್ದೇವೆ. ಇದನ್ನ ನಾವು ಸಮಾಜಕ್ಕೆ ಕೊಡ್ತಾ ಇರೋದು. ನಮ್ಮ ಕಳಕಳಿ ಇದನ್ನ ನಾವು ಸಮಾಜದೊಳಗೆ ಇದು ಈ ರೀತಿ ಬದುಕಬೇಕಾ? ಗಲಾಟೆ ಮಾಡ್ತಕ್ಕಂಥದ್ದು ನಮ್ಮಿಂದ ಮತ್ತೊಬ್ಬರಿಗೆ ತೊಂದರೆ ಆಗ್ತದೆ ಅಂತಂದೇಳಿ ಅರ್ಥ ಬೇಡ ನಮಗೆ. ಗಲಾಟೆ ಶಬ್ದ ಮಾಲಿನ್ಯ ಎಷ್ಟು ಜನಕ್ಕೆ ತೊಂದರೆ ಆಗ್ತದೆ ಅನ್ನೋದನ್ನ ನೋಡಿದ್ದೀರಾ? ಅರ್ಥ ಆಗೋದಿಲ್ವಾ? ಶಾಲೆ ಒಳಗಡೆ ಪ್ಲಾಸ್ಟಿಕ್ ಅನ್ನ ಹಾಳು ಮಾಡೋದು, ನೋಟ್ಸ್ಗಳನ್ನ ಕಿತ್ ಹಾಕೋದು, ಎತ್ತಾಗಬೇಕಾದ್ರೆ ಅಲ್ಲೇ ಹಂಗ ಪೆನ್ಸಿಲ್ ತಗೊಂಡು ಹಂಗ ಎರೇಜರ್ ಹಂಗ ತಗೋ ಹಂಗ ಕಿತ್ತಿ ಅಲ್ಲೇ ಕೆಡಿ ಬಿಡೋದು, ಇಲ್ಲ ಪೆನ್ಸಿಲ್ ಇಂದ ಪೆನ್ ಇಂದ ಡೆಸ್ಕ್ ಮೇಲೆ ಏನ್ ಬೇಕಾದ್ರೆ ಗಿಚ್ಚೋದು. ಇದನ್ನ ವ್ಯವಸ್ಥೆ, ಇದು ಪರಿಸರನ, ಇದು ಸ್ವಚ್ಛನಾ? ಯೂನಿಫಾರ್ಮ್ ನೀಟಿಗೆ ಇರಬೇಕು. ಯಾರ್ಯಾರು ಒಂದು 6 ಗಂಟೆ ಯೂನಿಫಾರ್ಮ್ ಕೊಳೆ ಆಗಿರ್ತಾವ, ಮನೆಗೆ ಹೋದ ತಕ್ಷಣ ಯೂನಿಫಾರ್ಮ್ ಬಿಚ್ಚಿಡಂಗಿಲ್ಲ. ಅದೇ ಯೂನಿಫಾರ್ಮ್ನೇ ಬ್ಯಾಟು ಬಾಲ್ ಆಡೋದು, ಅದೇ ಯೂನಿಫಾರ್ಮ್ನೇ ಸೈಕಲ್ ಹತ್ಕೊಂಡು ತಿರ್ಗಾಡೋದು. ಅದು ಕೊಳೆ ಆದ್ರೂ ಪರವಾಗಿಲ್ಲ. ಶಾಲೆಗೆ ಏನಾಗಿತ್ತು? ರಾತ್ರಿ ತೊಳೆದು ಹಾಕೊಂಡು ಬೆಳಿಗ್ಗೆ ಬರಂಗಿಲ್ಲ. ಅನ್ ಯೂನಿಫಾರ್ಮ್ ಅಲ್ಲಿ ಬರೋದು. ಯಾಕೆ ಯೂನಿಫಾರ್ಮ್ ಹಾಕೊಂಡಲ್ಲ ಅಂದ್ರೆ ಹೇಳೋದು ಯೂನಿಫಾರ್ಮ್ ಗಲೀಜಾಗಿತ್ತು ಅಂತ. ಆಟ ಆಡಕ್ಕೆ ಹೋಗೋದೇ ಗಲೀಜಾಗಿರಂಗಿಲ್ಲ ನಿಮ್ಗೆ ಅಲ್ವಾ? ಹೌದಲ್ವೋ? ಎಂತ ದುಷ್ಟ ಪರಿಣಾಮ ನಮ್ಮಲ್ಲಿಂದ ನಡೀತಾ ಇದೆ ಹೇಳಿ ನೋಡೋಣ. ನಿನ್ನೆ ಇವತ್ತೊಂದು ನ್ಯೂಸ್ ಓದಿದ್ರಲ್ಲ, ಟೀಚರ್ಸ್ಗಳು ಗಮನಿಸ್ಬೇಕು. ನೀವೆಲ್ಲ ವರದಿಯನ್ನ ಓದಿಸುವಾಗ ಇಂಪಾರ್ಟೆಂಟ್ ವರದಿಗಳು ಏನದವನ್ನ ಹೆಡ್ಲೈನ್ ಬರ್ಸ್ಕೊಡ್ಬೇಕು. ಇವತ್ತು ಬಹಳ ದೊಡ್ಡ ಕೆಟ್ಟ ದುರಂತ ನಡೆದು, ಎಂತ ಅಂಧ ಅಭಿಮಾನಿಗಳು ನಾವು ಎಂತ ಅಂಧ ಅಭಿಮಾನಿಗಳು. ಇವತ್ತು RCB ಗೆದ್ದಿದೆ ಅಂತ